ಇದೇ ಗ್ರೂಪ್ ಯಜಮಾನ್ರೆ ನಮ್ದೆಲ್ಲ ಬಿದ್ದ ಹಿಂದ್ಗಡೆ ಏನಾಗ್ತದೆ ನೀವು ಸ್ವಲ್ಪ ಹಿಂದೆ ಹೋಗ್ಬೇಕು ಹಿಂದೆ ಹೋಗ್ಬೇಕು ಸರ್ ದೇಶಿ ಕಡೆ ನೋಡಿ ಮಠ ಹೋಗಿರೋ ಒಳ್ಳೆ ಗಚ್ಚಿದ್ದೀನ ಒಂದೇ ಸರಿ ಇನ್ನೇನೋ ಇವತ್ತು ನಾನು ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ನಮ್ಮ ಸಂಸ್ಥೆ ನಮ್ಮ ಜಿಲ್ಲಾಧ್ಯಕ್ಷರು ವಿಜಯ್ ಕುಮಾರ್ ಇದ್ದಾರೆ, ಮತ್ತು ನಮ್ಮ ಸಹಪಾಠಿ ಮತ್ತು ನಮ್ಮ ನಾಯಕರು ಸಿ ಬಸವರಾಜು, ಸ್ಟೇಟು ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಸಾಹೇಬ್ಗೆ ಅಭಿನಂದನೆ ಹೇಳಬೇಕು, ಮತ್ತು ನಮ್ಮ ವರ್ಣ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆ, ಕಾರ್ಯಕರ್ತರು, ಸಿದ್ದರಾಮಯ್ಯನವರು ಅಭಿಮಾನಿಗಳು, ಮುಖ್ಯವಾಗಿ ಸಿದ್ದರಾಮಯ್ಯನವರು ಎಲ್ಲರೂ ಸಿದ್ದರಾಮಯ್ಯ ಅಭಿಮಾನಿಗಳೇ ಇರೋರೆಲ್ಲ, ಅದರಲ್ಲೇನು ಎರಡು ಮಾತು ಇಲ್ಲ. ಇವತ್ತು ಅವರು ನನ್ನ ಒಂದು ಸೇವೆ ಗುರುತಿಸಿ ಈ ಒಂದು ಹುದ್ದೆ ನನಗೆ ವಹಿಸಿದ್ದಾರೆ. ಇದು ನನಗಾರು ಒಂದು ದೊಡ್ಡ ಹುದ್ದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದರಲ್ಲಿ ಏನೇನು ಕೆಲಸ ಮಾಡ್ಬೋದು ಅನ್ನೋದು ನಾನು ಇವಾಗ ತಿಳ್ಕೊಳ್ಬೇಕು. ಇದರಲ್ಲಿ ಒಟ್ಟು ನಾನು ಮೊದಲನೇದಾಗಿ ನಾನು ಆದ್ಯತೆ ಕೊಡೋದು ಪ್ರಾಮಾಣಿಕತೆಗೆ ಫಸ್ಟ್. ಯಾವುದೇ ನಾವು ಸಿದ್ದರಾಮಯ್ಯವ್ರಲ್ಲಿ ನಮ್ಮ ಸರ್ಕಾರಕ್ಕೆ ಕೆಟ್ಟ ಬರ್ಕೂಡುದು, ಅದು ನನ್ನ ಮೊದಲನೇ ಆದ್ಯತೆ. ಮತ್ತು ಪ್ರಾಣಿಗಳ ರಕ್ಷಣೆ ಅದು, ಮತ್ತು ನೋಡೋಕ್ಕೆ ಬಂದ ಪ್ರವಾಸಿಗರಿಗೆ ಅವರಿಗೆ ಒಂದು ಅನುಕೂಲ ಕಲ್ಪಿಸಬೇಕು. ನಾವು ಹಿಂದೆ ಹೇಗಿತ್ತು ಅದು ನನಗೆ ಮುಖ್ಯ ಅಲ್ಲ, ಮುಂದಕ್ಕೆ ಇನ್ನೂ ಒಳ್ಳೆಯ ರೀತಿ ಮಾಡೋದಕ್ಕೆ ನನ್ನ ಒಂದು ಆಸೆ ಇದೆ ಅಂತ. ಇದಕ್ಕೆಲ್ಲ ನಮಗೆ ಸ್ನೇಹಿತರು ಇದ್ದಾರೆ, ಎಲ್ಲ ಕೆಲವು ತಿಳುವಳಿಕೆ ಕೊಡ್ತಾರೆ. ನಾನು ಎಲ್ಲನೂ ತಿಳ್ಕೊಬಿಡಿ, ನಾನು ಹೇಳಕ್ಕೆ ಹೋಗಲ್ಲ. ಕೆಲವು ಇದ್ರ ಬಗ್ಗೆ ನನಗೂ ಸುಮಾರು ತಿಳ್ಕೊಳ್ಳೋದು ಇನ್ನೂ ಬೇಕಾದಷ್ಟು ಇದೆ. ಒಳ್ಳೆ ಕೆಲಸ ಮಾಡಬೇಕು, ಸಿದ್ದರಾಮಯ್ಯವ್ರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಹೆಸರು ತರಬೇಕು, ಅಷ್ಟೇ ನನ್ನ ಒಂದು ಗುರಿ. ನಮಸ್ಕಾರ ಸರ್. ನಿರೀಕ್ಷೆ ಅಂತಲ್ಲ, ಆದರೆ ನಾನು ಅತಿ ಆಸೆಯನ್ನು ಇಟ್ಕೊಂಡಿರಲಿಲ್ಲ. ಸಾಹೇಬ್ರಿಗೆ ಗುರುತು ಮಾಡಿ ಕೊಡ್ತೀವಿ ಅಂತ ಹೇಳಿದರು, ಬಟ್ ರಾಜಕಾರಣದಲ್ಲಿ ನಾವು ಹೇಳೋಕ್ಕಾಗಲ್ಲ. ಅದು ಒಂದು ಅರ್ಧ ಬೆಳಿಗ್ಗೆ ಇವತ್ತಿರುತ್ತೆ, ನಾಳೆ ಬೆಳಿಗ್ಗೆ ಬದಲಾವಣೆಗಳಾಗ್ತದೆ. ಅದರಿಂದ ನಾನು ಪೂರ್ಣ ಆಸೆ ಅಂತ ಇಟ್ಕೊಂಡಿರಲಿಲ್ಲ, ಅದು ಖಂಡಿತ ಎಲ್ಲರಿಗೂ ಹೇಳ್ತಿದ್ದೀನಿ. ಬಟ್ ಇಲ್ಲ ಒಂದು ಕಡೆ ನನಗೆ ಆಸೆ ಇದ್ದದ್ದು ನಿಜ, ಆದರೆ ನಾನು ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ. ನಾವು ಸಿದ್ದರಾಮಯ್ಯವರು ಯತೀಂದ್ರ ನಮ್ಮ ಅವ್ರ ಮಗ, ಮತ್ತು ಸಿ ಮಾದೇವಪ್ಪನವರು ಆಯಿತಾ, ಅವ್ರ ಮಗ ಸುನೀಲು, ನಮ್ಮ ಭಾಗದ MLAಗಳು ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದು. ಅವರು ಹೇಳಿದ್ರು ಎಲ್ಲರೂ. ನಮ್ಮ ಬಸವರಾಜ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ಪಾಪ ನಮಗೆ ತುಂಬ ಆವಾಗಿನಿಂದ ಕೆಲವು ಸಲಹೆಗಳು ಕೊಡ್ತಾರೆ. ಒಳ್ಳೆ ಆತ್ಮೀಯರು, ಒಳ್ಳೆ ಸಂಘಟನೆ ಮಾಡ್ತಾ ಇದ್ದಾರೆ ಆಯಿತಾ. ಒಟ್ಟಿನಲ್ಲಿ ಎಲ್ಲರ ಸಹಕಾರ ನನಗೆ ಸಿಕ್ಕಿದೆ, ಮುಂದಕ್ಕೂ ಅದೇ ರೀತಿ ನನಗೆ ಕೊಡ್ತಾರೆ, ನಾನು ನಂಬ್ಕೊಂಡಿದ್ದೀನಿ. ಒಳ್ಳೆ ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ. ಅಧಿಕಾರ ಪದಗ್ರಹಣಕ್ಕೆ ಬಂದಿರ್ತಕ್ಕಂಥ ಎಲ್ಲರೂ, ಮುಖ್ಯವಾಗಿ
ನಮ್ಮ ಜಿಲ್ಲಾಧ್ಯಕ್ಷರು ವಿಜಯಕುಮಾರ್ ಅವರು, ರಾಜ್ಯ ಪ್ರಧಾನ ವಾಲ್ಮೀಕಿ ಅಧ್ಯಕ್ಷರು ಬಸವರಾಜ್ ಅವರು ಮತ್ತೆ ಪಕ್ಷದ ಹಿರಿಯರು ಮತ್ತೆ ತಗಡೂರು ಬ್ಲಾಕ್ನ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಸುಮಾರು 15 ವರ್ಷಗಳ ಕಾಲ ಕೆಲಸ ಮಾಡಿದಂತ ಶ್ರೀ ರಂಗಸ್ವಾಮಣ್ಣವರಿಗೆ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಅವ್ರ ಮಗ ನಮ್ಮ ಆತ್ಮೀಯ ಮಿತ್ರರು ಡಾಕ್ಟರ್ ಯತೀಂದ್ರ ಅವರು ಮತ್ತೆ ಉಸ್ತುವಾರಿ ಸಚಿವರು ಎಲ್ಲ ಸೇರಿ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ. ರಂಗಸ್ವಾಮಣ್ಣವರು ಇವತ್ತು ಅಧಿಕೃತವಾಗಿ ಕರ್ನಾಟಕ ಝೂ ಅಥಾರಿಟಿ ಚೇರ್ಮನ್ ಆಗಿ ಅಧಿಕೃತವಾಗಿ ಅವರು ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಮತ್ತೆ ಎಲ್ಲ ವರ್ಣ ವಿಧಾನಸಭಾ ಕ್ಷೇತ್ರದ ಹಿತೈಷಿಗಳ ಸಮ್ಮುಖದಲ್ಲಿ ನಮಗೆ ದೊಡ್ಡ ಖುಷಿ ಇದೆ. ಇವತ್ತು ಜಿಲ್ಲೆಗೆ ಭಾರಿ ದೊಡ್ಡ ಖುಷಿ. ಯಾಕೆ ಅಂತಂದ್ರೆ ಯಾರು ಪಾರ್ಟಿಲಿ ನಿರಂತರವಾಗಿ ಸಂಘಟನೆಯಲ್ಲಿ ಕೆಲಸ ಮಾಡಿದಂತವರು ಅವರಿಗೆ ಇವತ್ತೊಂದು ಅವಕಾಶ ಸಿಕ್ಕಿದೆ. ಇದಕ್ಕೆ ನಮಗೆ ಒಂದು ಖುಷಿ. ನಮ್ಮ ಮನೆಯ ಒಬ್ಬರು ಸಹೋದರರು ಇವತ್ತು ಅಧಿಕಾರ ತಗೊಂಡಿದ್ದಾರೆ ಅನಿಸಿದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಚಾಲೆಂಜ್. ಭಾರತದಲ್ಲಿ ಮೈಸೂರು ಮೃಗಾಲಯ ಪ್ರಾಧಿಕಾರಕ್ಕೆ ಒಂದು ದೊಡ್ಡ ಹೆಸರಿದೆ. ಹಿಂದೆ ಪ್ರಾಣಿಗಳು ನೋಡೋದಕ್ಕೆ ಜನ ಅರಮನೆಗೆ ಹುಡಿಕೊಂಡು ಹೋಗ್ತಿರಂತೆ. ಅದಾದ್ಮೇಲೆ ಅದಕ್ಕೆ ಪ್ರತ್ಯೇಕವಾದಂತ ಆಥರೈಸೇಷನ್ಸ್ ಮಾಡಿ ಅದಕ್ಕೆ ಒಂದು ಪ್ರತ್ಯೇಕವಾದಂತ ಸರ್ಕಾರದ ಅಧಿಸೂಚನೆ ಹೊರಡಿಸಿ ಪ್ರಾಧಿಕಾರ ರಚನೆ ಮಾಡಿ ಇವತ್ತು ಕೆಲಸ ಆಗ್ತಾ ಇದೆ. ಹೇಳ್ತಾರೆ ಪ್ರವಾಸಿಗರ ವಿಚಾರ ಮತ್ತೆ ಪ್ರಾಣಿಗಳ ವಿಚಾರದಲ್ಲಿ ಅದನ್ನೆಲ್ಲ ಒಂದು ಹೊಸತನಕ್ಕೆ ತರಲಿ, ಹೊಸ ಹೆಸರು ಬರಲಿ, ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಗೌರವ ಸಿಕ್ಕಲಿ ಅಂತ ಹೇಳಿ ಮತ್ತೆ ರಂಗಸ್ವಾಮಣ್ಣವರು ಮಾಡೋ ಎಲ್ಲ ಕೆಲಸಕ್ಕೆ ಮೈಸೂರಿನ ಜನತೆಯ ಸಹಕಾರ ಇದೆ, ಪಕ್ಷದ ಸಹಕಾರ ಇದೆ, ಸರ್ಕಾರ ಸಹಕಾರ ಇದೆ. ಅವ್ರಿಗೆ ಯಶಸ್ಸು ಸಿಗ್ಲಿ ಅಂತ ನಾನು ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾನು ರಂಗಸ್ವಾಮಣ್ಣವರಲ್ಲಿ ವಿನಂತಿ ಮಾಡ್ತೀನಿ. ಆತ್ಮೀಯ ಗೆಳೆಯರಾದಂಥ ರಂಗಸ್ವಾಮಿಯವರು ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾಗಿ ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಆತ್ಮೀಯರು ವಿಜಯಕುಮಾರ್ ಅವರು ಹಾಗೂ ಅನೇಕ ಜನ ಎಲ್ಲ ಕಾರ್ಯಕರ್ತ ಬಂಧುಗಳು ಇಲ್ಲಿ ಸೇರಿದ್ದೀವಿ. ಮೊದಲನೇದಾಗಿ ಈ ಒಂದು ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿ ಮಾಡಿದಂಥ ನಮ್ಮೆಲ್ಲರ ನಾಯಕರಾದ ಸಿದ್ದರಾಮಯ್ಯ ಸಾಹೇಬ್ರವರು, ಅವರ ಸುಪುತ್ರರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು ಹಾಗೂ ಎಸ್.ಸಿ. ಮಹದೇವಪ್ಪನವರು ಹಾಗೂ ಲೋಕಸಭಾ ಸದಸ್ಯರು ಹಾಗೂ ಈ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ ನಾನು ಅಭಿನಂದನೆ ತಿಳಿಸ್ತೇನೆ. ಅವರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆಳಮಟ್ಟದಿಂದ ಕೆಲಸವನ್ನು ಮಾಡಿ ಬಂದಂಥವ್ರನ್ನ ಗುರುತಿಸಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಸರ್ಕಾರ ನಮ್ಮ ಪಕ್ಷ ಅವರನ್ನು ಗುರುತಿಸಿ ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷ ಆಗ್ತಾ ಇದೆ. ಇವತ್ತು ಒಳ್ಳೆಯ ಜವಾಬ್ದಾರಿಯನ್ನ ಅವರಿಗೆ ವಹಿಸಿದ್ದಾರೆ. ಆ ಜವಾಬ್ದಾರಿಯನ್ನ ಅವರು ನಿಭಾಯಿಸ್ತಾರೆ, ನಡೆಸ್ಕೊಂಡು ಹೋಗ್ತಾರೆ ಅಂತ ನಮಗೆ ಗೊತ್ತಿದೆ. ಈಗಾಗಲೇ ನಾವೆಲ್ಲ ಅಧ್ಯಕ್ಷರಾಗಿ ನಾವು ನೋಡಿದ್ದೇವೆ. ಚೇರಲ್ಲಿ ಕೂತ್ಕೊಳ್ಳೋಕೆ ಖುಷಿ ಇರ್ತದೆ, ಕೂತ್ಕೊಂಡ ಮೇಲೆ ನಾನಾ ರೀತಿಯ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಂಡು ಹೋದ್ರೆ ಯಶಸ್ವಿಯನ್ನ ಕಾಣಬಹುದು. ಅದಕ್ಕೆ ನಾವೆಲ್ಲರೂ ಅವರಿಗೆ ಕೈ ಜೋಡಿಸ್ತೇವೆ. ಮಾನ್ಯ ಅಧ್ಯಕ್ಷರಿರ್ಬೋದು, ನಾವು ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳು ಅವ್ರ ಜೊತೆ ಕೈ ಜೋಡಿಸಿ ಈ ಒಂದು ಏನು ಮೈಸೂರು ಮೃಗಾಲಯ ಅಂತಂದ್ರೆ ಒಳ್ಳೆ ಹೆಸರನ್ನ ಪಡೆದಂತಹದ್ದು. ಈ ಕರ್ನಾಟಕದಲ್ಲಿ ಅವರಿಗೆ ಸುಮಾರು 8-9 ಕಡೆ ಕೇಂದ್ರಗಳಿದೆ. ಬನ್ನೇರುಘಟ್ಟ ಇದು ದೊಡ್ಡದು, ಉಳಿದಂಥದ್ದು ಸ್ವಲ್ಪ ಪ್ರಮಾಣದಲ್ಲಿದೆ. ಇಂಥ ಒಂದು ಮೃಗಾಲಯದ ಹೆಸರಿರ್ತಕ್ಕಂಥದ್ದನ್ನ ಹಿಂದೆ ಅನೇಕ ಜನರು ಅಧ್ಯಕ್ಷರಾಗಿ ನಡೆಸ್ಕೊಂಡು ಹೋಗಿದ್ದಾರೆ. ಆದರೆ ಇವರು ವಿಶೇಷವಾಗಿ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇನ್ನೂ ಹೆಚ್ಚಿನ ಜನರನ್ನ, ಪ್ರವಾಸಿಗರನ್ನ ಆಕರ್ಷಣೆ ಮಾಡತಕ್ಕಂಥ ಕೆಲಸವನ್ನ, ಯೋಜನೆಗಳನ್ನ ಮಾಡ್ತಾರೆ ಅಂತ ನಾನು ಭಾವಿಸ್ಕೊಳ್ತಾ, ಮಾಡೋದಕ್ಕೆ ಎಲ್ಲಾ ರೀತಿಯ ಸಹಕಾರಗಳನ್ನ ನಾವು ಕೊಡ್ತೇವೆ. ಜೊತೆಗೆ ಇನ್ನು ಅತಿ ಮುಖ್ಯವಾಗಿ ಹೊರ ದೇಶದಿಂದ ಬರ್ತಕ್ಕಂಥವರು, ಹೊರ ರಾಜ್ಯದಿಂದ ಬರ್ತಕ್ಕಂಥ ಪ್ರವಾಸಿಗರು ತುಂಬಾ ಇದ್ದಾರೆ. ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ಯಾವುದೇ ಸಮಸ್ಯೆಗಳಿದ್ದು ಇಲ್ಲದೇ ಇದ್ದ ರೀತಿಯಲ್ಲಿ ನಿವಾರಣೆಯನ್ನು ಮಾಡಬೇಕು. ಹಾಗೂ ಆಂತರಿಕವಾಗಿ ಕಚೇರಿಗಳಲ್ಲಿ ಇರತಕ್ಕಂಥ ಗೊಂದಲವನ್ನು ನಿವಾರಣೆ ಮಾಡೋ ದಿಕ್ಕಿನಲ್ಲಿ ಪ್ರಾಣಿಗಳ ಉಸ್ತುವಾರಿಯನ್ನ ಚೆನ್ನಾಗಿ ನೋಡಿಕೊಂಡು ಸಹೋದ್ಯೋಗಿಗಳನ್ನು ಹಾಗೂ ಅಲ್ಲಿರ್ತಕ್ಕಂಥ ಎಲ್ಲ ನೌಕರ ವರ್ಗದವರನ್ನು ವಿಶ್ವಾಸ ತೆಗೆದುಕೊಂಡು ಒಳ್ಳೆಯ ಕೆಲಸವನ್ನು ಮಾಡಲಿ. ಆ ಚಾಮುಂಡೇಶ್ವರಿ ತಾಯಿ ಅವರಿಗೆ ಎಲ್ಲ ರೀತಿಯ ಧೈರ್ಯ ಹಾಗೂ ಶಕ್ತಿಯನ್ನ ತುಂಬಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ತೀನಿ. ನಾವೆಲ್ಲರೂ ಅವರಿಗೆ ನಿಂತ್ಕೊಂಡು ಅವರಿಗೆ ಸಹಕಾರ ಕೊಡ್ತೀವಿ, ಒಳ್ಳೆ ಹೆಸರು ಪಡೆಯೋದಕ್ಕೆ ನಾವೆಲ್ಲ ಸಹಕರಿಸ್ತೀವಿ ಅಂತ ಹೇಳಿ ನನ್ನ ಮಾತು. ಕೆಳಮಟ್ಟದಿಂದ ಅವರು ಪಕ್ಷ ಕಟ್ಕೊಂಡು ಬಂದವರು, ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಬ್ಲಾಕ್ನ ಅಧ್ಯಕ್ಷರಾಗಿ. ಅಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ್ರು, ಬ್ಲಾಕ್ ಅಧ್ಯಕ್ಷರಿಗೆ ರಾಜ್ಯ ಮಟ್ಟದ ಒಂದು ನಿಗಮ ಪ್ರಾಧಿಕಾರದಲ್ಲಿ ಅಧ್ಯಕ್ಷರು ಸಿಕ್ಕಿರ್ತಕ್ಕಂಥದ್ದು ನಮಗೆಲ್ಲ ಸಂತೋಷ ಆಗಿದೆ ಅಂತ.
ಯಾಕೆಂದ್ರೆ ನಾವು ಸಿದ್ದರಾಮಯ್ಯ ಸಾಹೇಬರನ್ನು ನಂಬಿದ ಮೇಲೆ ಯಾರಿಗೂ ಮೋಸ ಮಾಡಲ್ಲ ಅನ್ನೋದು ನಮಗೆ ಗೊತ್ತಿದೆ. ಅವರು ನಮ್ಮ ಶಕ್ತಿ ಹಾಗೂ ನಾವೇನು ಕೆಲಸ ಮಾಡ್ತೀವಿ ಅದನ್ನ ಗುರುತಿಸಿ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ವರ್ಣ ಕ್ಷೇತ್ರದವರು ಕೊಟ್ಟದ್ದು ತಪ್ಪು ಅಂತ ಅಲ್ಲ, ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಬ್ಬ ಕಾರ್ಯಕರ್ತನಿಗೆ ಅವರು ಗುರುತಿಸಿ ಕೊಟ್ಟಿದಾರಲ್ಲ, ಅದಕ್ಕೆ ನಾವೆಲ್ಲ ಸಿಗೋದು, ಬೇರೆದ್ರಲ್ಲಿ ಸಿಗಲ್ಲ. ಕಾಂಗ್ರೆಸ್ ಅಲ್ಲೇ ಸಿಗೋದು, ಕಾಂಗ್ರೆಸ್ ಅಲ್ಲೇ ಗುರುತಿಸೋದು. ಕಾಯ್ಬೇಕಷ್ಟೇ. ಪಕ್ಷದಲ್ಲಿ ಅಷ್ಟು ಸುಲಭ ಕೊಡೋದಿಲ್ಲ. ಅದನ್ನ ಗುರುತಿಸಿ ಕೊಟ್ಟಿದಾರಲ್ಲ, ಅದು ಸಿಗೋದೇ ಕಾಂಗ್ರೆಸ್ನಲ್ಲಿ. ಹೌದು, ಅವಕಾಶಗಳಿದೆ. ಅದು ಇಲ್ಲೇ ಇರೋದು ಅವಕಾಶ, ಇನ್ನೆಲ್ಲೂ ಅಲ್ಲ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.